ನಾವು ಸಂವಿಧಾನ ಬಂದು 75 ವರ್ಷ ಕಳೆದೀವಿ ಅಷ್ಟೇ. ಜಾತಿದು 5000 ವರ್ಷ ಕಳೆದೀವಿ. ಅಂದ್ರೆ 5000 ವರ್ಷ ಅಂದ್ರೆ ಅಶೋಕನ ಕಾಲದ ಕಳೆದ್ವಿ. ಈ ನಮ್ಮ ಗ್ರಾಣದ ಮಗ MLA ಅನ್ಸ್ಕೊಂಡು ನಮ್ಮ ಜಾತಿ ಬಗ್ಗೆ ಭಾರಿ ಕೆಟ್ಟ ಮಾತಾಡ್ತಾರೆ. ಯಾರು ಪ್ರದೀಪ್ ವಿಶ್ವ. ಅದು ನಮ್ಮ ಕ್ಷೇತ್ರದಲ್ಲಿ 10 ವಾರ್ಡಲ್ಲಿ ನಮ್ಮ 10 ವಾರ್ಡ್ ಇದೆ. 10 ವಾರ್ಡಲ್ಲಿ ಅದನ್ನ ಸರ್ಕ್ಯುಲೇಟ್ ಮಾಡಿಸ್ಬೋದು. ನಮ್ಮ ಪಾರ್ಟಿ ಆಫೀಸ್ ಬರ್ತೀವಿ ಇಲ್ಲಿ JDS ಪಾರ್ಟಿ ಆಫೀಸ್ ನಮ್ಮದು. ಅದಕ್ಕೆ ಇವ್ರ ಮೇಲೆ FIR ಮಾಡಿಸ್ಬೇಕು. ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿ ಹಾಗೂ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವುದು, ಸಮಾಜದಲ್ಲಿ ಶಾಂತಿ ಕಳೆದವರು, ಆಮೇಲೆ ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡುವುದು ಅಪರಾಧ. IPC ಒಳಗೆ ಇರಲಿಲ್ಲ, ಈಗ BNS ಅಲ್ಲಿ ಇದೆ. ಅಣ್ಣ ಅದಕ್ಕೆ ಬಂದು ಸೈಬರ್ ಕ್ರೈಮಲ್ಲಿ ಮಾಡಿಸ್ತಾರ ನಿಮ್ಮನೆ ಮಾಡೋಣ. ಬರಪ್ಪ ಸೈಬರ್ ಕ್ರೈಮಲ್ಲೇ ಮಾಡಬೇಕು. ಆಯ್ತು ಇರ್ಲಿ ಕೊಡಿ ಮಾತಾಡೋದು ಏನೋ ಅವ್ರು ಈ ಕಡೆ ಬನ್ನಿ. ಅವರು ಅಲ್ಲ ನಾನು ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು ನಾನು ಮತ್ತೆ ವಾಪಸ್ ಕೊಡ್ಬೇಕಲ್ಲ ನಿಮ್ಗೆ. ಸೈಬರ್ ಈಗ DK ಶಿವಕುಮಾರ್ ಅವರಿಗೆ ಯಾರು ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, FIR ಮಾಡ್ತಾರೆ. ಇವತ್ತು ಯಾರೋ ಪ್ರದೀಪ್ ಈಶ್ವರ್ ಬದಲಿಕೆ ಆದ್ರೆ FIR ಮಾಡ್ತಾರೆ. ಅಲ್ಲಿ ಯಾರೋ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಮರಿಕರಿಗೆ ಸಾಹೇಬ್ರು ಅವ್ರಿಗೆ ಇದು ಬರೀ ಏನೋ ಸಣ್ಣದು ಕಮೆಂಟ್ ಆಗ್ತದೆ, FIR ರಿಜಿಸ್ಟರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮೊನ್ನೆ ನಮ್ಮ ಸಾಮಾಜಿಕ ಜಾಲತಾಣಗಳು ನಮ್ಮ ಸಾಮಾಜಿಕ ಜಾಲತಾಣಗಳದ್ದು ಏನು ವಿಭಾಗ ಇದೆ ಅದ್ರ ಮುಖ್ಯಸ್ಥರ ಮೇಲೆ ಶೇಷಾರಿ ಪುರ್ಮಲ ಸದಾಶಿವನಗರ ಠಾಣೆಗೆ FIR ಮಾಡ್ತಾರೆ. ಇದು ಅವ್ರ ರಾಜಕೀಯ ಪಕ್ಷ ಅಧಿಕಾರ ಇದ್ದಾಗ ಅವರು ರೆಕಮೆಂಡ್ ಮಾಡಿ ಪೊಲೀಸ್ ಠಾಣೆಗಳಿಂದ FIR ಮಾಡಿ ಬೆದರಿಸಿ ಹಾಕ್ತಾರೆ. ಅದು ಅದೇ ಪ್ರವೃತ್ತಿ ನಮ್ಮ JDS ನಾಯಕರಿಗೆ ಅಭಿಮಾನ ಆದಾಗ ಯಾಕೆ ಪೊಲೀಸ್ ಇಲಾಖೆ ಕ್ರಮ ಜರುಗಿಸೋದಿಲ್ಲ? ಇದು ನನ್ನ ಕ್ವಶನ್. ಈಗ ಮೊನ್ನೆ ಈಗ ಇಲ್ಲ, ಈಗ ತಾನೇ ಬಂತು ಮಾಹಿತಿ ನನಗೆ. ಅದ್ಯಾರೋ ವಿರುದ್ಧ ಮಾತಾಡಿದ್ಕೆ, ಯಾರ ವಿರುದ್ಧ? BK ಹರಿಪ್ರಸಾದ್ ವಿರುದ್ಧ ಮಾತಾಡಿದ್ಕೆ. BK ಹರಿಪ್ರಸಾದ್ ಹಿನ್ನೆಲೆ ನಮ್ಗೆ ಇಲ್ಲಿ ಬೇರೆ ಬೆಂಗಳೂರು ಗೊತ್ತಿಲ್ಲದೆ ಇರ್ಬೋದು. ನಾವು ಸ್ಥಳೀಯ ನಿವಾಸಿಗಳು BK ಹರಿಪ್ರಸಾದ್ ವಿದ್ಯಾರ್ಥಿ ದಶೆಯಿಂದ ಅವರ ರಾಜಕೀಯ ಜೀವನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ. ಅವರು ಪಠ್ಯ ಪುಸ್ತಕ ಮಾಡಿಸ್ತೀವಿ ಅವ್ರ ಜೀವನ, ಅವರು ಫಾಲೋ ಮಾಡಲಿ. ಆ ಪ್ರದೀಪ್ ಈಶ್ವರ್ ಅವರು ನಮ್ಮ ನಾಯಕರ ಮೇಲೆ ಇಲ್ಲಿಸಲು ಆರೋಪ ಮಾಡ್ಕೊಂಡು ಕೆಟ್ಟ ಕುಮಾರಸ್ವಾಮಿ ಅವರು ನಮ್ಮ ಜನಾಂಗ ಸೇರಿದವರು. ಇಲ್ಲಿ ನಮ್ಮ JDS ಕಚೇರಿ ಇದೆ. ಅದಕ್ಕೆ ನಮ್ಮಲ್ಲಿ ನಾನು ಕ್ಷೇತ್ರದ ಅಧ್ಯಕ್ಷ JDS. ಆದ್ರೆ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. ಅವ್ರು OBC ಅಂತ ಹೇಳ್ತಾರೆ. ನಾವು OBCನೇ, ಒಕ್ಕಲಿಗ ಜಾತಿನ OBCನೇ. ಹಂಗಾಗಿ ಇದು ಪ್ರದೀಪ್ ಅವ್ರ ಮೇಲೆ ದಯಮಾಡಿ ಕ್ರಮ ಜರುಗಿಸಬೇಕು. ನಾವು ನೋಡಿ ಕಂಪ್ಲೇಂಟ್ ತಗೊಂಡು ಕಂಪ್ಲೇಂಟ್ ಓದಿ ಪರಿಶೀಲನೆ ಮಾಡಿ ನನ್ನನ್ನು ಕರೀರಿ ಎಂಕ್ವೈರಿಗೆ. 10 ವಾರ್ಡ್ ಇದಾವೆ. 10 ವಾರ್ಡಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಏನ್ ಹೇಳ್ತಾರೆ? ಖಬರ್ದಾರ್. ಏನ್ ಖಬರ್ದಾರ್? ಇವನೇನು ಮೈಸೂರು ವಂಶ ಕೊಟ್ಟಿರೋಣ, ಇಲ್ಲ ಟಿಪ್ಪು ಸುಲ್ತಾನ್ ವಂಶ ಕೊಟ್ಟಿರೋಣ, ಇಲ್ಲ ರಾಜೀವ್ ಗಾಂಧಿ ವಂಶ ಕೊಟ್ಟಿರೋಣ? ಈ ಪ್ರದೀಪ್ ಈಶ್ವರ್ ಅವನ ಹಿನ್ನೆಲೆ ಅವನ ಜಾತಿ ಬೇಡ. ಅವನು ಜನಪ್ರತಿನಿಧಿ. ಅವನು ಎಲ್ಲಾ ಜನ ಜಾತಿಗೂ ಅವನ ಪ್ರತಿನಿಧಿ. ಅವನು ಕೇವಲ ಯಾವುದೋ ಒಂದು ಚಿಕ್ಕಬಳ್ಳಾಪುರ ಧರ್ಮದ ಜಾತಿಗೆ ಅವನ ಪ್ರತಿನಿಧಿ ಅಲ್ಲ. ಅವನು ಚಿಕ್ಕಬಳ್ಳಾಪುರ ಜನತೆಗೆ ಪ್ರತಿನಿಧಿ, ವಿಧಾನಸಭಾ ಪ್ರತಿನಿಧಿ ಮಾಡಬೇಕು. ಅದೇ ರೀತಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಇದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಒಂಚೂರು ಗೌರವ ಇಲ್ಲ. ಅವ್ನು ಮಾತಾಡೋ ಶೈಲಿನಲ್ಲಿ ದೇವೇಗೌಡ ಸಾಹೇಬ್ರು ಅಂತಾನೆ ಕುಮಾರಸ್ವಾಮಿ ಅಂತಾನೆ. ದೇವೇಗೌಡರು ಆಮೇಲೆ ಇವ್ರು ಯಾರು ಸಿದ್ದರಾಮಯ್ಯ ಸಾಹೇಬ್ರೆ ಅಂತಾನೆ. DK ಶಿವಕುಮಾರ್ ಸಾಹೇಬ್ರೆ ಅಂತಾನೆ. ಆಮೇಲೆ ಕುಮಾರಸ್ವಾಮಿ ವಿಷಯ ಬಂದಾಗ ಕುಮಾರಸ್ವಾಮಿ ಅಂತಾನೆ. ಇದರಲ್ಲಿ ಯಾವ ರೀತಿ ಪ್ರವೃತ್ತಿ ಇದೆಲ್ಲ? ದಯಮಾಡಿ ತಾವು ಕ್ರಮ ಜರುಗಿಸ್ಬೇಕು ಸರ್. ಅಲ್ಲ ಹೇಳ್ಬಿಡಿ, ನಾನು ಕೋರ್ಟ್ ಹೋಗ್ತೀನಿ ಸರ್. ಕೋರ್ಟಲ್ಲೇ ತಾನೇ ಮಾಡಿಸ್ಕೊಳ್ಳೋದು. ಈಗ ನೀವು ಸೈಬರ್ ಕ್ರೈಮ್ ಕೊಟ್ಟರೆ ಚೆನ್ನಾಗಿರಲ್ಲ. ಇಲ್ಲ, ಸೈಬರ್ ಕ್ರೈಮ್ ಅಲ್ಲ, ಇದು ಆನ್ಲೈನ್ ಆಗಿರೋದು ಮತ್ತು ಬೆದರಿಕೆ ಹಾಕಿದೆ ನಮ್ಮ. ಆಮೇಲೆ ನಮ್ಮ ಇಲ್ಲ, ನಮ್ಮ ನಾಯಕರಿಗೆ ಅವನು ಅಲ್ಲ. ಒಂದ್ ಕೆಲಸ ಮಾಡಿ, DK ಶಿವಕುಮಾರ್ ಯಾರನ್ನ ಕಾಲ್ ಮಾಡಿದ್ರೆ ಬೆದರಿಕೆ ಹಾಕಿರಲ್ಲ, ಅದ್ರ ಬಗ್ಗೆ ಒಂದು ಪೋಸ್ಟ್ ಹಾಕಿರ್ತಾರೆ. ಪೊಲೀಸರು ಹೆಂಗೆ FIR ಮಾಡ್ತಾರೆ ಅದನ್ನ? ಎಲ್ಲಿ? ಅಲ್ಲಲ್ಲ, ಅಲ್ಲಿ ಇಲ್ಲೂ ಮಾಡ್ಲಿ, ಇಲ್ಲೇ ಪೋಸ್ಟ್ ಹಾಕಿದ್ದ. ನನ್ನ ಪೋಸ್ಟ್ ಬಂದಿದೆ, ತೋರಿಸ್ತೀನಿ ನಾನು. ಅಣ್ಣ ದಯವಿಟ್ಟು ನೀವು ದೊಂದು ರೀತಿ ಮಾಡಬೇಡಿ. ನೀವು ಪೊಲೀಸವರು ಪೊಲೀಸ್ನವ್ರು ನೀವು ಸಕಲ ಧರ್ಮ, ಸಕಲ ಜಾತಿ, ಸಕಲ ಪ್ರಜೆಗಳಿಗೆ ನೀವು ಮಾಡೋರು. ಇವತ್ತು ನನ್ ಸಂವಿಧಾನ ಬರಲ್ಲ, ನನ್ ರಾಮ ಇಲ್ಲ, ನನ್ ಕೃಷ್ಣ ಇಲ್ಲ, ನನಗೆ ಜಾತಿ ಧರ್ಮ ಇಲ್ಲ ಅಂತ ಹೇಳೋ ನನ್ನ ಮಕ್ಕಳಿಗೂ ಮಾಡ್ತೀರಾ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.